ಹಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ತಿಪ್ಪೇಶ್. ಇದು ಜನಟಪ್ಪ ದೇವಸ್ಥಾನ. ಬನ್ನಿ ಒಳಗೆ ಹೋಗೋಣ. ಇದು ಪುರಾತನ ಕಾಲದಿಂದ ಕಟ್ಟಿದಂತಹ ದೇವಸ್ಥಾನವಾಗಿದೆ. ಇಲ್ಲಿ ಪಾಂಡವರು ಕರೆಕ್ಟಾಗಿ ಹಿಂದೆ ನೋಡ್ಬೇಕು ನೋಡಿ. ಇಲ್ಲಿದೆ ನಮ್ಮ ಜನಟಪ್ಪನ ದೇವಸ್ಥಾನ. ಬನ್ನಿ ಒಳಗಡೆ ನೋಡೋಣ. ನೋಡಿ, ಇದು ಪುರಾತನ ಕಾಲದಲ್ಲಿ ಕಟ್ಟಿದಂತಹ ದೇವಸ್ಥಾನ. ಇದು ಪಾಂಡವರ ಕಾಲದಲ್ಲಿ ಕಟ್ಟಿದಂಥ ದೇವಸ್ಥಾನವಾಗಿದೆ. ಪಾಂಡವರು ವನವಾಸಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ಗುಡಿಯನ್ನು ಕಟ್ಟಿ ಒಂದು ಶಿಲಾಶಾಸನವನ್ನು ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ಇದನ್ನು ಯಾರು ಸಹ ಓದಿಲ್ಲ. ಇದ್ರ ಬಗ್ಗೆ ಭಾಳ ಹೇಳ್ತಾರೆ. ಆಮೇಲೆ ಒಳಗಡೆ ಇದೆ ಗುಹೆ ಲಿಂಗ ನೋಡಿ. ಈ ಥರ ಒಂದು ವಾಸ್ತುಶಿಲ್ಪ ಭಾಳ ಚೆನ್ನಾಗಿದೆ. ಒಳ್ಳೆ ರೀತಿಯಾದಂಥ ಕಲೆಯನ್ನು ಕೊಡ್ತಾ ಇದೆ. ಇಲ್ಲಿ ಪಾಂಡವರು ವನವಾಸಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ಗುಡಿಯನ್ನು ನಿರ್ಮಿಸಿದ್ದಾರೆ ಅಂತ ಹೇಳ್ತಾರೆ. ನಂತರ ಈ ಶಿವಲಿಂಗವನ್ನು ನೋಡಿ, ಒಳಗಡೆ ದೊಡ್ಡ ಶಿವಲಿಂಗವಿದೆ. ಇದು ಈ ಗುಡಿಯನ್ನು ಏಕಶಿಲಾ ಬಂಡೆಯಲ್ಲಿ ಸ್ಥಾಪಿಸಿದ್ದಾರೆ. ಇಲ್ಲಿದೆ ನಾಗರಕಲ್ಲು. ಇದು ಸಹ ಬಹಳ ಪುರಾತನ ಕಾಲದಾಗಿದೆ. 7 ಅಡಿ ಸರ್ಪವಿದು. ಹೆಬ್ಬಂಡೆಯಿಂದ ಈ ಗುಡಿಯನ್ನು ನಿರ್ಮಿಸಿದ್ದಾರೆ. ಇದು ಏಕಶಿಲಾ ಹೆಬ್ಬಂಡೆ. ಈ ಬಂಡೆ ದೊಡ್ಡದಾಗಿದೆ. ಇದರ ಕೆಳಗಡೆ ಲಿಂಗವನ್ನು ಸ್ಥಾಪಿಸಿದ್ದಾರೆ. ಈ ಲಿಂಗ ಮತ್ತು ಇದರಲ್ಲಿ ಕೆಳಗಡೆ ಲಿಂಗವಿದೆ. ವಾರ ಸಹಿತ ಭಕ್ತಾದಿಗಳು ಬಂದು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆಮೇಲೆ ಈ ಶಿಲೆ ನೋಡ್ರಿ ಎಷ್ಟು ಚೆನ್ನಾಗಿದೆ. ಈ ತರ ಶಿಲೆ ಇಲ್ಲೆಲ್ಲೂ ಬಹಳ ಪುರಾತನ ಕಾಲದ ಶಿಲೆ. ಇಂಥ ವಾಸ್ತುಶಿಲ್ಪ ನಮ್ಮ ಇಲ್ಲೆಲ್ಲೂ ಇಲ್ಲ. ಇದು ಬಹಳ ಹಳೆಯ ಶಿಲೆ ಆಗಿದೆ. ನಂತರ ಇದು ನೋಡ್ರಿ ಎಷ್ಟು ಚೆನ್ನಾಗಿದೆ ಸ್ಟೈಲ್ ಅಲ್ಲಿ. ಇದು ಸಹ ಬಹಳ ಸಖತ್ ಕೆತ್ತನೆ ಮಾಡಿದ್ದಾರೆ. ನಂತರ ಈ ಕಡೆ ಹೊರಗೆ ಹೋಗೋಣ ಬರ್ರಿ. ಇಲ್ಲೇ ನೋಡ್ರಿ, ಇಲ್ಲ ನಳ್ಳಿ ಇರ್ಬೋದು. ಯಾವ ಇದು ಪ್ಲಾಟ್ಫಾರ್ಮ್ ಎಸ್ಬಿಟಾಡಕ್ಕೆ ಇಲ್ಲಿ ನೋಡ್ರಿ, ಇದು ಶಾಸನ. ಈ ಶಾಸನವನ್ನು ಸಹ ಇದರಲ್ಲಿ ಏನೋ ಇದೆ ಅಂತ ಹೇಳಿ ಬರೆದ್ಬಿಟ್ಟು ಮಾಡಿದ್ದಾರೆ. ಅವತ್ತಿನ ಕಾಲದಲ್ಲಿ ಸೇರ್ಕೊಂಡು ಹಾಳು ಮಾಡ್ಬಿಟ್ಟಿದ್ದಾರೆ ಲಿಂಗವನ್ನೆಲ್ಲ. ಇನ್ಮೇಲೆ ಎಲ್ಲರೂ ಎಚ್ಚೆತ್ಕೊಂಡು ಇದನ್ನ ಸ್ವಲ್ಪ ಉದ್ಧಾರ ಮಾಡೋ ರೀತಿಯಲ್ಲಿ ಬರ್ಬೇಕಂತ ಕೇಳ್ಕೊಂತಿದೀವಿ. ನೋಡ್ರಿ, ಆ ಶಿಲ್ಪವನ್ನು ಈ ಜಾನಕೊಂಡದ ಸುತ್ತನ ಹಾಳು ಮಾಡಬಾರ್ದು. ಜೀರ್ಣೋದ್ಧಾರವನ್ನು ಮಾಡಿ ಇನ್ನೂ ಬಹಳ ಚೆನ್ನಾಗಿದೆ. ಇಲ್ಲಿ ನೋಡಿ, ಈ ಕಡೆ ಗುಹೆಗಳಿದಾವೆ. ಈ ಕಡೆ ಆ ಕಡೆ ಪೊಟರೆಗಳಿದಾವೆ. ಇದು ಒಂಥರ ಗುಹೆ ತರ ಇದೆ. ಬಂಡೆ ಶಿಲೆ ಉತ್ಪತ್ತಿ ಮಾಡಿದ್ದಾರೆ ನಮ್ಮ ಶಿವ. ಇಲ್ಲಿ ನೋಡ್ರಿ, ಈಗ ಈ ಶಿಲೆಯನ್ನೆಲ್ಲ ಹೇಗೆ ಇದು ಮಾಡ್ಬಿಟ್ಟಿದಾರಲ್ಲ, ಹೊಡೆದಾಕ್ಬಿಟ್ಟಾರೆ. ಈ ಶಿಲೆಯನ್ನು ನೋಡ್ರಿ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಈ ಥರ ಮಾಡಬಾರ್ದು. ಯಾರೂ ಚೆನ್ನಾಗಿ ಉಳಿಸ್ಕೊಂಡು ಹೋಗೋವಂಥ ಕಾರ್ಯವನ್ನು ಮಾಡ್ಬೇಕಂತ ಕೇಳ್ಕೊಂತಿದ್ದೀನಿ. ಇದು ನೋಡ್ರಿ, ಬಸವಣ್ಣನ ಮೂರ್ತಿಯನ್ನು ಕತ್ತಿಗೆ ಕಡ್ದಿದ್ದಾರೆ. ನಂತರ ಈಗ ಕಟ್ ಮಾಡಿ ಭಕ್ತಾದಿಗಳು ವಾರ ಸಹಿತ ಬಂದು ಸ್ವಾಮಿಗೆ ಪ್ರಸಾದವನ್ನು ಮಾಡ್ತಾರೆ. ಇಲ್ಲಿ ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ಭಜನೆ ಮಾಡ್ತಾರೆ ರಾತ್ರಿ ಹೊತ್ತು. ಹಂಗೆ ಇದೆಲ್ಲ ನೋಡಿ, ನಮ್ಮ ಪರಿಸರ ಎಷ್ಟು ಸುಂದರವಾಗಿದೆ. ಇಂತಹ ಬೆಟ್ಟ ಗುಡ್ಡಗಳ ನಡುವೆ ಈ ಒಂದು ಜನತೇಶ್ವರ ದೇವಸ್ಥಾನವಿದೆ. ಇಂತಹ ದೇವಸ್ಥಾನವನ್ನು ನಾವು ಅತ್ಯುತ್ತಮವಾಗಿ